ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾನ್ ಭಾವ. ಇವ್ರ ಕೊಡುಗೆಗೆ ಅದೆಷ್ಟೇ ಶತಮಾನಗಳು ಕಳೆದ್ರೂ ಭಾರತೀಯ ಜನರು ಇವರನ್ನು ಮರೆಯೋದಕ್ಕಾಗಲ್ಲ. ಇಂಥ ಒಬ್ಬ ಮಹಾನ್ ವ್ಯಕ್ತಿನ ಕೊಲೆ ಮಾಡಬೇಕಂದ್ರೆ ಅವ್ರ ಮನಸ್ಸು ಎಷ್ಟು ಕಠಿಣವಾಗಿರಬೇಕು, ಎಷ್ಟು ಸ್ಟ್ರಾಂಗ್ ಮೋಟಿವ್ ಇರಬೇಕು ಅವ್ರಿಗೆ ಇಂಥ ಕೆಲಸ ಮಾಡೋದಕ್ಕೆ. ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜನವರಿ 30, 1948ರಂದು ಬಿರ್ಲಾ ಹೌಸ್ನಲ್ಲಿ ಗಾಂಧೀಜಿಯವ್ರನ್ನ ಕೊಲೆಯಾಗಿದ್ದು ನಾಥುರಾಮ್ ಗೋಡ್ಸೆಯಿಂದ. ಇದಕ್ಕೂ ಮುಂಚೆ ಗಾಂಧೀಜಿಯವ್ರನ್ನ ಹತ್ಯೆ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನಗಳು ಮಾಡಿದರು. ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಅವೆಲ್ಲ ಪ್ಲ್ಯಾನ್ಸ್ಗಳು ಫೇಲ್ ಆಗ್ತಾ ಬಂದವು. ಮಹಾತ್ಮ ಗಾಂಧಿಯವರು ನಾವೆಲ್ಲರೂ ಆ್ಯಂಟಿ ವೈಲೆನ್ಸ್ ಮುಖಾಂತರ ಹೋರಾಟ ಮಾಡಬೇಕು, ಬೇರೆಯವ್ರಿಗೆ ಹಿಂಸೆ ಮಾಡಬಾರ್ದು, ಅಹಿಂಸೆಯಿಂದ ಹೋರಾಡಬೇಕು ಅಂತ ಹೇಳಿದವರು. ಈ ಯಾವ ಐಡಿಯಾಸು ನಾಥುರಾಮ್ ಗೋಡ್ಸೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ನಾಥುರಾಮ್ ಗೋಡ್ಸೆ ಅವರ ನಿಜವಾದ ಹೆಸರು ಬಂದು ರಾಮಚಂದ್ರ ವಿನಾಯಕ್ ಗೋಡ್ಸೆ. ಇವ್ರ ತಂದೆ ತಾಯಿಗೆ ಇವರು 4ನೇ ಮಗು. ಇವ್ರ ಪರಿವಾರದಲ್ಲಿ ಮುಂಚೆ ಹುಟ್ಟಿದ ಎಲ್ಲ ಗಂಡು ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ಸತ್ತೋದ್ವು. ಬರೀ ಒಬ್ಳು ಹೆಣ್ಮಗಳು ಮಾತ್ರ ಉಳಿದಿದ್ಲು. ಅವ್ರ ತಂದೆ ತಾಯಿ ಅವ್ರ ಪರಿವಾರದಲ್ಲಿ ಹುಟ್ಟೋ ಗಂಡು ಮಕ್ಕಳಿಗೆ ಯಾವುದೋ ಒಂದು ರೀತಿ ಶಾಪ ಇದೆ ಅಂತ ಭಾವಿಸಿ ಗೋಡ್ಸೆ ಅವ್ರನ್ನೂ ಹೆಣ್ಮಗು ಥರನೇ ಬೆಳೆಸ್ತಾರೆ. ಸಣ್ಣ ವಯಸ್ಸಿನಲ್ಲೇ ಗೋಡ್ಸೆ ಅವ್ರಿಗೆ ಮೂಗ್ಬಟ್ಟು ಹಾಕಿರ್ತಾರೆ. ಹಿಂದೀಲಿ ಮೂಗ್ಬಟ್ನ ನತ್ ಅಂತ ಕರೀತಾರೆ. ಇದರಿಂದ ಗೋಡ್ಸೆ ಅವ್ರ ಹೆಸರು ನಾಥುರಾಮ್ ಗೋಡ್ಸೆ ಅಂತಲೇ ಉಳಿಯುತ್ತೆ. ಗೋಡ್ಸೆ ರತ್ನಗಿರಿಯಲ್ಲಿ ಸಾವರ್ಕರ್ನ ಮೀಟ್ ಮಾಡಿ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡ್ರು. ಹೀಗೆ ಅವರು ಮುಂದೆ ಹಿಂದೂ ಮಹಾಸಭಾ ಮತ್ತು RSS ಪಾರ್ಟಿನ ಜಾಯ್ನ್ ಆದರು. ಹಾಗೆ ಅವರು ನಿಧಾನಕ್ಕೆ ನಾರಾಯಣ್ ಆಪ್ಟೆ ಮತ್ತು ವಿಷ್ಣು ಕರ್ಕರೆ ಜೊತೆ ಭೇಟಿಯಾದರು. ಇವರಿಬ್ಬರು ಗೋಡ್ಸೆ ನಂತರ ಆಗಿದ್ದ 2 ಮುಖ್ಯ ಆರೋಪಿಗಳು. ಗಾಂಧೀಜಿನ ಹತ್ಯೆ ಮಾಡೋದಕ್ಕೆ ವಿಷ್ಣು ಕರ್ಕರೆ ಒಬ್ಬನ ಆಗಲೇ ಅರೇಂಜ್ ಮಾಡಿದರು. ಅವನೇ ಮದನ್ ಲಾಲ್ ಪಾವ. ಈ ಮರ್ಡರ್ ಮಾಡೋದಕ್ಕೆ ಡೇಟ್ ಡಿಸೈಡ್ ಮಾಡಿದ್ದು ಮೊದಲು 20 ಜನವರಿ 1948 ಅಂತ. ಆದರೆ ಈ ವಿಷಯ ಪಾವ ಗೊತ್ತಾಗೋದೇ ಅದರ ಹಿಂದಿನ ದಿನ ರಾತ್ರಿ, ಅಂದರೆ 19 ಜನವರಿಲಿ. ನೋಡಪ್ಪ, ನಾಳೆ ಬೆಳಿಗ್ಗೆ ನೀನು ಗಾಂಧೀಜಿಗೆ ಹೋಗಿ ಶೂಟ್ ಮಾಡಿಬಿಡ್ಬೇಕು ಅಷ್ಟೇ ಅಂತ ಇವರು ಒತ್ತಾಯ ಮಾಡ್ತಾರೆ. ಅದಕ್ಕೆ ಮದನ್ ಲಾಲ್ ಪಾವ ಇಷ್ಟು ಸಡನ್ನಾಗಿ ಹೇಳಿದ್ರೆ ಹೆಂಗೆ ನೀವು, ನಾನು ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಅವ್ರ ಮುಂದೆನೇ ಹೇಳ್ಬಿಡ್ತಾನೆ. ಇವರ ಪ್ಲ್ಯಾನ್ ಬಿ ಆಗಿದ್ದು ಗನ್ ಸಪ್ಲೈಯರ್ ಬಡಿಗೆ. ಇವನು ಈ ಕೆಲಸ ಮಾಡೋದಕ್ಕೆ ಒಪ್ಕೋತಾನೆ. ಆದರೆ ಶೂಟ್ ಮಾಡೋ ಟೈಮ್ನಲ್ಲಿ ಇವನು ಸ್ವಲ್ಪ ಹೆದರ್ಕೊಬಿಡ್ತಾನೆ. ಇದೇ ಟೈಮ್ಗೆ ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಆದರೆ ಪಾವ ಒಬ್ಬನೇ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಬಿಡ್ತಾನೆ. ವಿಚಾರಣೆ ಮಾಡಿದಾಗ ಪಾವ ಎಲ್ಲ ಸತ್ಯನ ಪೊಲೀಸರಿಗೆ ಹೇಳ್ಬಿಡ್ತಾನೆ. ಇದರಿಂದ ಪೊಲೀಸರು ಇವ್ರನ್ನ ಹುಡ್ಕಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸಲ ನಾನೇ ಗಾಂಧೀಜಿನ ಕೊಲೆ ಮಾಡ್ತೀನಿ ಅಂತ ಗೋಡ್ಸೆ ಒಪ್ಕೊಂಡು ಮುಂದೆ ಬರ್ತಾನೆ. 30 ಜನವರಿ 1948 ಸಂಜೆ ಪ್ರೇಯರ್ ಮಾಡೋದಕ್ಕೆ ಗಾಂಧೀಜಿ ಬರ್ತಾ ಇರ್ತಾರೆ. ಗೋಡ್ಸೆ ಬಂದು ಇವ್ರ ಕಾಲಿಗೆ ಬೀಳೋ ಥರ ಆ್ಯಕ್ಟಿಂಗ್ ಮಾಡಿ ಗಾಂಧೀಜಿಯವ್ರನ್ನ ಎದೆಗೆ ಗನ್ನಿಂದ 3 ಸತಿ ಶೂಟ್ ಮಾಡಿಬಿಡ್ತಾನೆ. ಗಾಂಧೀಜಿ ಹೇ ರಾಮ್ ಅಂತ ಹೇಳಿ ನೆಲಕ್ಕೆ ಬಿದ್ದು ಪ್ರಾಣ ಬಿಡ್ತಾರೆ. ಗೋಡ್ಸೆ ಗಾಂಧೀಜಿನ ಕೊಲೆ ಮಾಡಾದ್ಮೇಲೆ ಎಲ್ಲ ಹಿಂದೂಸು ಮತ್ತು ಸಿಖ್ಸು ನನ್ನ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದ. ಆದರೆ ಆಗಿದ್ದು ಇದ್ರ ಉಲ್ಟಾ ಅಷ್ಟೇ. ಮುಂಚೆಯಿಂದ ಗಾಂಧೀಜಿನ ದ್ವೇಷ ಮಾಡ್ಕೊಬಂದವ್ರು ಕೂಡ ಈ ಸಲ ಗಾಂಧೀಜಿನ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂದೂ ಮಹಾಸಭಾ ಮತ್ತು RSS ಪಾರ್ಟಿ ಕೂಡ ಇವ್ನು ನಮ್ಮ ಹುಡುಗನೇ ಅಲ್ಲ ಅಂತ ಹೇಳ್ತಾರೆ. ಕಡೆಯದಾಗಿ ಎಲ್ಲರೂ ಸಿಕ್ಬೀಳ್ತಾರೆ. ಕೋರ್ಟ್ನಲ್ಲಿ ವಿಚಾರಣೆ ಮಾಡಿದಾಗ ಮಹಾತ್ಮ ಗಾಂಧಿ ಬರೀ ಮುಸ್ಲಿಮ್ಗೆ ಸಪೋರ್ಟ್ ಮಾಡ್ತಾರೆ. ಬ್ರಿಟಿಷಿಂದ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆಗೋದಕ್ಕೆ ಇವರೇ ಮೇನ್ ಕಾರಣ. ಜೊತೆಗೆ ಎಲ್ಲರೂ ವಿರೋಧ ಮಾಡಿದ್ರು ಇವರು ಪಾಕಿಸ್ತಾನ್ಗೆ 55 ಕೋಟಿ ಕೊಡೋದಕ್ಕೆ ಒಪ್ಕೊಬಿಟ್ರು. ಹಾಗೆ ಯಾರೇ ಮುಂದೆ ಹೋರಾಟ ಮಾಡೋಕ್ಕೆ ಬಂದ್ರೂ ಇವರು ಅವ್ರನ್ನ ನಿಲ್ಲಿಸಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಶೂಟ್ ಮಾಡಿದ್ದು ಅಂತ ಕೋರ್ಟ್ ಮುಂದೆ ಹೇಳ್ತಾನೆ. ನವೆಂಬರ್ 15, 1949ರಲ್ಲಿ ಗೋಡ್ಸೆಗೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಗೋಡ್ಸೆ ಜೈಲಿನಲ್ಲಿ ತನ್ನ ಅಂತಿಮ ದಿನಗಳನ್ನ ಪಶ್ಚಾತ್ತಾಪದಿಂದನೇ ಕಳೀತಾನೆ. ಇದಾಗಿತ್ತು ಗಾಂಧೀಜಿಯವರ ಮರ್ಡರ್ ಮಾಸ್ಟರ್ ಪ್ಲ್ಯಾನ್. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.